ದಾರೇಶ್ವರರನ್ನ ಪ್ರಾರ್ಥನೆಗೈಯುತ್ತಾ ತಪೋಕ್ಷೇತ್ರ ಕಣ್ಮಕುಪ್ಪೆ ಗವಿಮಠ ಹಾಗೂ ತಪೋಕ್ಷೇತ್ರ ಉಪ್ಪಲಕೋಟೆ ಕ್ಷೇತ್ರದ ಕರ್ತೃಗುರುಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಉತ್ತರಾಯಣ ಪುಣ್ಯಕಾಲದ ಸುಸಂದರ್ಭದಲ್ಲಿ ಮಾಘ ಮಾಸದ ಸುಸಮಯದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಅನಂತಪುರ ಜಿಲ್ಲಾ ಕಲ್ಯಾಣದುರ್ಗ ತಾಲೂಕು ಮುಪ್ಪಲಕುಂಟೆ ಅರ್ಥಾತ್ ಮುಕ್ತಿ ವೈಕುಂಠ ಸುಕ್ಷೇತ್ರದಲ್ಲಿ ಸಾಗಿಕೊಂಡು ಬಂದಂತ ಯಾವ ಕುಂಭಾಭಿಷೇಕ ರುದ್ರಾಭಿಷೇಕ ಹಾಗೂ ಧರ್ಮ ಸಮಾರಂಭ ಬಹಳ ಸುಂದರವಾಗಿ ಸಾಗಿಕೊಂಡು ಬಂದಿದೆ. ಈ ಒಂದು ವಿಶೇಷವಾದ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾದಂಥ ಎಲ್ಲ ಗೌರವಾನ್ವಿತ ರಾಜಕೀಯ ಗಣ್ಯಮಾನ್ಯ ವ್ಯಕ್ತಿಗಳೇ, ತಮ್ಮ ಅನುಭವಗಳನ್ನು ಹಂಚಿಕೊಂಡಂಥ ಅನುಭವಿಗಳೇ, ಈ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ತನು ಮನ ಧನ ಸೇವೆಯನ್ನು ಸಲ್ಲಿಸಿದ ಎಲ್ಲ ಸೇವಾರ್ಥಿಗಳೇ, ಶ್ರದ್ಧೆ ಭಕ್ತಿ ನಿಷ್ಠೆ ವಿಶ್ವಾಸಗಳಿಂದ ಪಾಲ್ಗೊಂಡು ಗುರುವಿನ ದೈವದ ಕೃಪಾಶೀರ್ವಾದಕ್ಕೆ ಕಾರಣಭೂತರಾಗಿರ್ತಕ್ಕಂಥ ಸಮಸ್ತ ಭಕ್ತ ಮುಮುಕ್ಷುಗಳೇ, ವಾತ್ಸಲ್ಯಮಯಗಳಾದಂಥ ತಾಯಂದಿರೇ, ಮುದ್ದು ಮಕ್ಕಳೇ, ಯಾವುದೇ ಸಭೆ ಸಮಾರಂಭಕ್ಕೆ ಹೋದಾಗ 3 ಮಾತನ್ನು ನೆನ್ಪಿಡಬೇಕು. ಕನ್ನಡ ಎಲ್ಲರಿಗೂ ಬರ್ತದೆ, ತಿಳಿತದ? ಯಾರ್ಯಾರು ತಿಳಿದ ಕೈ ಮೇಲ್ ಮಾಡ್ರಿ. ಯಾರಿಗೆ ತಿಳಿತದೆ? ನಿಮಗೆಲ್ಲ ತಿಳಿತದಿಲ್ಲ? ಹೇಳ್ತಾ ಇದೆಯಾ? 3 ಮಾತನ್ನ ನೆನ್ಪಿಡಬೇಕು. ಯಾವುದು ಅಂತ ಕೇಳಿದ್ರೆ ಶ್ರವಣ, ಚಿಂತನ ಮತ್ತು ಮನನ. ಶ್ರವಣ ಅಂತ ಕೇಳಿದ್ರೆ ಯಾವುದೇ ಸತ್ಸಂಗಕ್ಕೆ ಹೋದಾಗ, ಧರ್ಮ ಕಾರ್ಯಕ್ಕೆ ಹೋದಾಗ, ಪುರಾಣ, ಪುಣ್ಯಕಥೆ, ಹರಿಕಥೆ, ರಾಮಕಥಾ, ಶಿವಕಥಾ, ಭಾಗವತ, ಯಾವುದೇ ಒಂದು ಪುರಾಣ ಪ್ರವಚನವನ್ನು ಕೇಳುವಾಗ ಮೊದಲು ಶ್ರವಣ ಮಾಡಬೇಕು. ಏನ್ ಮಾಡಬೇಕು? ಶ್ರವಣ ಅಂದ್ರೆ ಏನು? ಕೇಳಬೇಕು ಮೊದಲು. ಅವ್ರು ಹೇಳ್ತಿರ್ತಾರೆ, ನೀವು ಮಾತಾಡ್ತಿದ್ರಿ ಅಂದ್ರೆ ಅರ್ಥ ಆಗಲ್ಲ. ಮೊದಲು ಏನ್ ಮಾಡಬೇಕು? ನಾವು ಹೇಳಿದಾಗ ಮಾತಾಡ್ತಾ ಬರ್ರಿ. ನಾವು ಕೇಳಿದ್ದಕ್ಕೆ ಉತ್ತರ ಹೇಳ್ರಿ, ನೀವು ಮಾತಾಡಬೇಡ್ರಿ. ನಾವು ಕೇಳಿದಾಗ ಉತ್ತರ ಹೇಳ್ರಿ. ಮೊದಲು ಏನ್ ಮಾಡಬೇಕು? ಶ್ರವಣ ಮಾಡಬೇಕು, ಅರ್ಥಾತ್ ಕೇಳಬೇಕು, ವಿಷಯವನ್ನ ಕೇಳಬೇಕು. ಎರಡನೇದೇನು? ಮನನ. ಅಂದ್ರೆ ಆ ವಿಷಯವನ್ನು ಕುರಿತು ಚಿಂತನೆ ಮಾಡಬೇಕು. ಆ ವಿಷಯವನ್ನು ಕುರಿತು ನಾವು ಜೀವನದಲ್ಲಿ ಒಳ್ಳೆ ಒಳ್ಳೆ ವಿಷಯಗಳನ್ನು ಅಳವಡಿಸ್ಕೋಬೇಕು. ಒಳ್ಳೇದು ಮಾಡ್ರಿ, ಪುಣ್ಯ ಮಾಡ್ರಿ, ಸತ್ಕಾರ್ಯ ಮಾಡ್ರಿ, ದೈವಾರಾಧನೆ ಮಾಡ್ರಿ, ಭಜನೆ ಮಾಡ್ರಿ, ಗುರುಗಳನ್ನ ದೈವವನ್ನ ಪೂಜನೀಯವ ಕಾಣ್ರಿ, ಇಂಥವೇನು ಹೇಳ್ತಾರಲ್ಲ, ಇವುಗಳನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು. ಇದು ಮನನ. ಚಿಂತನ ಅಂತ ಕೇಳಿದ್ರೆ ಸಾಕಷ್ಟು ವಿಷಯಗಳು ನಿಮಗೆ ಕಿವಿ ಬೀಳ್ತಾವೆ. ಪ್ರತಿದಿನ ಅನೇಕ ವಿಷಯಗಳು ಬೀಳ್ತಾವೆ. ಎಲ್ಲ ನಿಮಗೆ ಬೇಕಿಲ್ಲ, ಎಲ್ಲ ಬೇಕಾಗಿರಲ್ಲ. ಒಳ್ಳೆ ವಿಷಯಗಳನ್ನಷ್ಟೇ ನೀವು ಚಿಂತನೆ ಮಾಡಬೇಕು. ಆ ವಿಷಯಗಳ ಚಿಂತನೆ ಮಾಡಿ ಒಳ್ಳೆಯದನ್ನಷ್ಟೇ ಆಯ್ಕೆ ಮಾಡ್ಕೋಬೇಕು. ನೀವು ಮಾರ್ಕೆಟ್ಗೆ ಹೋಗ್ತೀರಿ, ಎಲ್ಲರೂ ಹೋಗ್ತಿರಿಲ್ಲೋ? ತರಕಾರಿ ತರಕ್ಕೆ ಹೋಗ್ತೀರಿ, ಕಿರಾಣಿ ತರಕ್ಕೆ ಹೋಗ್ತೀರಿ, ಇನ್ನು ಬಂಗಾರ ಕೊಳ್ಳಕ್ಕೆ ಹೋಗ್ತೀರಿ, ಬಟ್ಟೆ ಕೊಳ್ಳಕ್ಕೆ ಹೋಗ್ತೀರಿ. ನೀವು ತರಕಾರಿ ತರಕ್ಕೆ ಹೋಗಿವಿ ಅಂತ ಹೇಳಿ ಆ ಮಾರ್ಕೆಟಲ್ಲಿರುವಂಥ ಅಷ್ಟು ತರಕಾರಿನ ಲಾರಿಗಳು ತುಂಬಿಸ್ಕೊಂಡು ಬರ್ತೀರೋ, ಅಥವಾ ನಿಮಗೆ ಎಷ್ಟು ಬೇಕು ಅಷ್ಟನ್ನೇ ತರ್ತೀರೋ? ಹೆಂಗೆ ಮಾಡ್ತೀರಿ? ನಿಮಗೆ ಎಷ್ಟು ಬೇಕು ಅಷ್ಟನ್ನೇ ತರ್ತೀರಿಲ್ಲೋ? ಮಾರ್ಕೆಟ್ಗೆ ಹೋಗಿರ್ತಾಳೆ ಅಂತ ಒಂದು ಲಾರಿ ತುಂಬಿಸ್ಕೊಂಡು ಮನೆ ಮುಂದೆ ಹಾಕ್ತೀರೇನು? ಇಲ್ಲಲ್ಲ. ಎಷ್ಟು ಬೇಕು ಅಷ್ಟನ್ನೇ ಹೇಗೆ ತರ್ತೀರೋ ಹಾಗೆ ಯಾರು ಏನೇ ಹೇಳಿದ್ರು ಕೂಡ ಒಳ್ಳೆಯದನ್ನಷ್ಟು ನೀವು ಆಯ್ಕೆ ಮಾಡ್ಕೋಬೇಕು. ಆ ಒಳ್ಳೆಯದನ್ನ ಚಿಂತನೆ ಮಾಡಬೇಕು, ಒಳ್ಳೆಯದನ್ನ ಮನನ ಮಾಡಬೇಕು, ಮೊದಲು ಕೇಳೋದನ್ನ ಕಲಿಬೇಕು. ಇವು ಯಾವುದೇ ಕಾರ್ಯಕ್ರಮ ಹೋದಾಗ ಏನ್ ಮಾಡಬೇಕು? ಶ್ರವಣ, ಚಿಂತನ, ಮನನ. ಈ 3 ನೆನಪುಳಿತು. ಏನೊಂದ್ಸರಿ ಹೇಳ್ರಿ. ಮೊದಲನೇದು ಯಾವುದು? ಎರಡನೇದು? 3 ಅವ್ರಂದಂಗ ಅನ್ಬೇಡ್ರಿ, ನೀವು ಹೇಳ್ಬೇಕು. ಇನ್ನೊಂದ್ಸರಿ ಹೇಳ್ರಿ. ಶ್ರವಣ, ಚಿಂತನ, ಮನನ. ಈ 3 ಮಾಡ್ಬೇಕಾಗತ್ತೆ. ಅರ್ಥ ಆಯ್ತದ? ಅದ್ರ ಜೊತೆ ಬಹಳ ಮಹತ್ವದ ವಿಷಯ. 3 ಸಂದರ್ಭಗಳು ನಿಮಗೆ ಹೇಳ್ತವೆ. 4 ಸಮಯ. 4 ಸಮಯದಲ್ಲಿ ಬಹಳ ಜಾಗೃತರಾಗಬೇಕು. ಅವನು ಗಳಿಸ್ಬೇಕು. ನೀವು ಎಷ್ಟು ಸಾಧ್ಯ ಗಳಿಸ್ಬೇಕು. ಅವನು ಗಳಿಸುವಾಗ ನೀವು ರಾಜಕೀಯ ತರಬಾರದಲ್ಲಿ, ಜಾತಿ ತರಬಾರದಲ್ಲಿ, ಪಕ್ಷವನ್ನು ತರಬಾರದು, ಆನಂತರ ಭಾಷೆಯನ್ನು ತರಬಾರದು, ಪ್ರಾಂತ್ಯವನ್ನು ತರಬಾರದು, ಗ್ರಾಮವನ್ನು ತರಬಾರದು, ಕೋಮನ್ನು ತರಬಾರದು. ಇವೆಲ್ಲ ಅರ್ಥ ಆಯ್ತಲ್ಲ?
4 ಗಳಿಸೋ ಸಮಯದಲ್ಲಿ ಈ 4 ತರಬಾರ್ದು. ಈ 4 ಗಳಿಸೋ ಸಮಯದಲ್ಲಿ ಜಾತಿ, ಪ್ರಾಂತ್ಯ, ಮತ, ಆನಂತರ ರಾಜಕಾರಣ, ಪಕ್ಷ, ವೈಯಕ್ತಿಕ ಪ್ರತಿಷ್ಠೆ ಇವೆಲ್ಲವನ್ನು ತೆಗೆದು ಏನು ಮಾಡಬೇಕು? ಕಟ್ಟಿ ಮೂಲೆಯಾಗಿ ಇಡಬೇಕು. 4 ಯಾವ ಗಳಿಸೋದು ಅಂತ ಕೇಳಿದ್ರೆ, ಮೊದಲನೇದು ಪುಣ್ಯ. ಏನ? ಪುಣ್ಯವನ್ನು ಗಳಿಸೋ ಟೈಮಲ್ಲಿ. ಎರಡನೆಯದು ವಿದ್ಯೆ. ಎರಡನೇದು ಯಾವುದು? ವಿದ್ಯೆ ಅಂದ್ರೆ ಜ್ಞಾನ. ವಿದ್ಯೆ ಅರ್ಥ ಆಗುತ್ತಲ್ಲ ನಿಮಗೆ? ವಿದ್ಯೆ ಅಂದ್ರೆ ಜ್ಞಾನವನ್ನು ಗಳಿಸುವ ಸಮಯದಲ್ಲಿ, ಪುಣ್ಯವನ್ನ ಮತ್ತು ವಿದ್ಯೆಯನ್ನು ಗಳಿಸುವ ಸಮಯದಲ್ಲಿ. ಇನ್ನು ಮೂರನೇದು ಯಾವುದು? ಸಂಸ್ಕಾರ. ಸಂಸ್ಕಾರ ಗಳಿಸುವ ಟೈಮಲ್ಲಿ. ಮತ್ತೆ ಇನ್ನು ನಾಲ್ಕನೇದು ಯಾವುದು? ಆರೋಗ್ಯ. ಆರೋಗ್ಯ ಗಳಿಸುವ ಸಮಯದಲ್ಲಿ ಈ 4 ಸಮಯದಲ್ಲಿ ಏನನ್ನ ಸೈಡ್ಗಿಡಬೇಕು? ರಾಜಕೀಯ, ಪಕ್ಷ, ಪ್ರತಿಷ್ಠೆ, ಜಾತಿ, ಮತ, ಪಂಥ, ಭಾಷೆ, ಪ್ರಾಂತ್ಯ, ಗ್ರಾಮ, ಓಣಿ ಇವೆಲ್ಲವನ್ನು ಸೈಡ್ಗಿಡಬೇಕು. ಅರ್ಥ ಆಗುತ್ತಲ್ಲ? ಯಾಕಂತ ಕೇಳಿದ್ರೆ, ಒಬ್ಬ ಮನುಷ್ಯ ಜೀವನದಲ್ಲಿ ಸುರಕ್ಷಿತವಾಗಿರ್ಬೇಕು ಅಂತ ಕೇಳಿ ಏನು ಬೇಕು ಅವನಿಗೆ? ಪುಣ್ಯ ಬೇಕು. ಪುಣ್ಯ ಇದ್ರೆ ಮಾತ್ರ ಅವನು ಸುರಕ್ಷಿತವಾಗಿರಕ್ಕೆ ಸಾಧ್ಯ. ಅವನ ಹತ್ರ ಎಲ್ಲ ಇದೆ, ಪುಣ್ಯ ಇಲ್ಲ ಅಂತ ಕೇಳಿದ್ರೆ ಅವನು ಸುಖವಾಗಿರಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೋ ಜನ ಶ್ರೀಮಂತರು ನೋಡ್ತೀರಿ ನಾವು, ಸುಖನೇ ಇರಲ್ಲ ಅವ್ರಿಗೆ. ಸಂಪತ್ತಿ ಇರ್ತದೆ, ಸುಖ ಇರಲ್ಲ. ಯಾಕಂದ್ರೆ ಪುಣ್ಯ ಗಳಿಸಿರಲ್ಲ. ಮಕ್ಕಳು ಒಂದು ದಿಕ್ಕು, ಅವ್ರು ಒಂದು ದಿಕ್ಕು, ಆರೋಗ್ಯ ಇರಲ್ಲ, ಸಮಾಧಾನ ಇರಲ್ಲ, ನೆಮ್ಮದಿ ಇರಲ್ಲ, ಏನೂ ಇರಲ್ಲ. ಎಲ್ಲ ಇರುತ್ತೆ, ಆದ್ರೆ ಮಾನಸಿಕ ಸಮಾಧಾನ ಇಲ್ಲ. ಯಾವಾಗ ಕೇಳಿದ್ರು ಏನ್ರಿ ಆರಾಮದಿರ? ಏನು ಆರಾಮ್ ತಗೊಳಪ್ಪ ಅಂತ. ಹೌದಲ್ಲೋ? ಸಾಕಷ್ಟು ಮನುಷ್ಯನಿಗೆ ಪುಣ್ಯ ಇಲ್ಲದೆ ಹೋದ್ರೆ ಸುಖವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪುಣ್ಯವನ್ನು ಗಳಿಸ್ಬೇಕು. ಪುಣ್ಯ ಗಳಿಸೋದಂದ್ರೆ ಏನು? ನೀವು ಬಂಗಾರ ದಾನ ಮಾಡ್ರಿ, ಅಥವಾ ವಾಹನ ದಾನ ಮಾಡ್ರಿ, ಅಥವಾ ನೀವು ಜಮೀನು ದಾನ ಮಾಡ್ರಿ, ಅಲ್ಲ. ಇದೇನಲ್ಲ. ಏನು ಮಾಡಬೇಕು? ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ. ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ಸಹಾಯ ಮಾಡೋದೇ ಪುಣ್ಯ. ಯಾರು ಕಷ್ಟದಲ್ಲಿದ್ದಾರೆ, ಕೇವಲ ನಿಮ್ಮ ಬಂಧು ಬಳಗ, ಆಪ್ತರು, ಸ್ನೇಹಿತರು ಅವರಲ್ಲ, ಯಾರೇ ಇರಲಿ, ಯಾವುದೇ ಜಾತಿ, ಮತ, ಪಂಥ. ಈಗ ಮನುಷ್ಯ, ನೀವು ಹೋಗ್ತಾ ಇರ್ತೀರಿ, ಅನ್ಯ ಧರ್ಮದ ವ್ಯಕ್ತಿ ಮೋಟಾರ್ ಸೈಕಲಲ್ಲಿ ಬಿದ್ದು ಅವ ನೀರು 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 ಅಂತ ಒದ್ದಾಡ್ತಿರ್ತಾನೆ. ಇವು ನಮ್ಮ ಧರ್ಮದವಲ್ಲ ಅಂತ ಬಿಟ್ಟು ಹೋಗಿರಿ, ತಿಳಿತದ? ಬಿಟ್ಟು ಹೋಗಿರೋ ನೀರು ಕೊಡ್ತೀರೋ ಅವನಿಗೆ? ನೀರು ಕುಡಿಸ್ತಿರೋ ಅಥವಾ ಏನೋ ಅವನು ಸತ್ರ ಸಾಯಿಲಿ ಅಂತ ಬಿಟ್ಟು ಹೋಗ್ತಿರೋ? ನೀರು ಕುಡಿಸ್ತಿರೋ? ಹೋಗಲ್ಲ. ನೀರು ಕುಡಿಸಿ ಎದ್ದು ಕುಂದ್ರಿಸಿ ಅವನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿರಿಲ್ಲೋ? ಇದೇ ಪುಣ್ಯ. ಅರ್ಥ ಆಯ್ತಲ್ಲ? ಇದಕ್ಕೇನಂತಾರೆ? ಪುಣ್ಯ ಅಂತ ಕರೀತಾರೆ. ಇಂಥ ಪುಣ್ಯ ಸಂಪಾದನೆ ಮಾಡೋ ಟೈಮಲ್ಲಿ ನೀವು ಜಾತಿ ನೋಡಬಾರ್ದು, ಮತ ನೋಡಬಾರ್ದು, ಪಕ್ಷ ನೋಡಬಾರ್ದು, ಪಾರ್ಟಿ ನೋಡಬಾರ್ದು, ಏನೂ ನೋಡಬಾರ್ದು. ಇಂಥವೇನು ಮಾಡ್ತಿರಲ್ಲ, ಈ ಪುಣ್ಯ ಭಗವಂತನ ಬ್ಯಾಂಕಲ್ಲಿ ಡಿಪಾಸಿಟ್ ಇರುತ್ತೆ. ಅದಕ್ಕೆ ಪುಣ್ಯ ಗಳಿಸೋ ಟೈಮಲ್ಲಿ. ಮತ್ತು ವಿದ್ಯೆ ಗಳಿಸೋ ಟೈಮಲ್ಲಿ, ವಿದ್ಯೆ ಒಬ್ಬೊಬ್ಬರಲ್ಲಿ ಒಂದೊಂದು ಜ್ಞಾನ ಇರುತ್ತೆ. ಯಾವುದೇ ಮತದವರಾಗಿರ್ಲಿ, ಯಾವುದೇ ಧರ್ಮದವರಾಗಿರ್ಲಿ, ಅವರಿಂದ ಏನು ವಿದ್ಯೆ ಇದೆ ಕಲಿಬೇಕು ನೀವು. ಪ್ರತಿಯೊಬ್ಬರಲ್ಲೂ ಒಂದೊಂದು ವಿದ್ಯೆ ಇರುತ್ತೆ. ಈಗ ಕೇವಲ ನಮಗೆ ಗುರ್ತಿದ್ದವರ ಹತ್ರ ಅಷ್ಟೇ ಕಲಿಬೇಕು ಅಂತಲ್ಲ. ಸರ್ವಜ್ಞ ಅಂತ ಆಗ್ಯಾನ ಕರ್ನಾಟಕದಲ್ಲಿ. ಸರ್ವಜ್ಞನೆಂಬುವನು ಗರ್ವದಿಂದ ಆದವನೇ. ಸರ್ವರಿಂದ ಒಂದೊಂದು ವಿಷಯವನ್ನು ಕಲಿತು ಜ್ಞಾನದ ಪರ್ವತವೇ ಆದ ಸರ್ವಜ್ಞ. ಎಲ್ಲರಿಂದ ವಿದ್ಯೆ ಕಲಿತಾನ, ಎಲ್ಲರಿಂದ, ಪ್ರತಿಯೊಬ್ಬರಿಂದಲೂ ಕೂಡ, ಪ್ರತಿಯೊಬ್ಬ ಧರ್ಮದಿಂದವರಿಂದಲೂ ಕೂಡ ವಿದ್ಯೆಯನ್ನು ಗಳಿಸಿ ವಿದ್ಯೆಯ ಪರ್ವತವಾದ ಅಂತ. ಅದಕ್ಕಾಗಿ ವಿದ್ಯೆ ಸಂಪಾದನೆ ಮಾಡೋ ಸಮಯದಲ್ಲೂ ಕೂಡ ನೀವು ಯಾವನ್ನು ನೋಡಬಾರ್ದು, ಕಲಿಬೇಕು. ಯಾರಲ್ಲಿ ಯಾವ ವಿದ್ಯೆ ಇದೆಯಲ್ಲ ಅದನ್ನು ಕಲಿಬೇಕು. ಆ ವಿದ್ಯೆ ಇತ್ತು ಅಂತ ಕೇಳಿದ್ರೆ ನೀವು ಸುಖವಾಗಿ ಸುರಕ್ಷಿತವಾಗಿ ಸಾಧ್ಯ. ಮೊದಲನೇದು ಯಾವುದು? ಹೇಳ್ತದೆ, ನಿದ್ದೆ ಮಾಡ್ತಾರೆ. ಫಸ್ಟ್ನೇದು ಯಾವುದು? ಪುಣ್ಯ. ಎರಡನೇದು ಯಾವುದು? ನೆನಪಿಡ್ರಿ, ಪ್ರಸಾದ ಐತೆ ಇಲ್ಲ ಅಂತ ಚಿಂತೆ ಮಾಡಿ. ಮೂರು ದರ್ಶನನೂ ಆಗತಿ, ಪ್ರಸಾದನೂ ಸಿಗುತ್ತೆ. ಇಲ್ಲಿ ಲಕ್ಷ್ಯ ಕೊಡೋಣ. ಮೊದಲನೇದು ಯಾವುದು? ಎರಡನೇದು ವಿದ್ಯಾ, ಮೂರನೇದು ಆರೋಗ್ಯ. ಆರೋಗ್ಯ ಬಹಳ ಮುಖ್ಯ. ಮನುಷ್ಯನಿಗೆ ವಿದ್ಯೆ ಇದೆ, ಎಲ್ಲ ಇದೆ, ಆರೋಗ್ಯ ಇಲ್ಲ ಅಂದ್ರೆ ಏನ್ ಮಾಡೋದು ಹೇಳಿ? ಆರೋಗ್ಯ ಇಲ್ಲದೆ ಹೋದ್ರೆ ಸುಖವಾಗಿರ್ಲಿಕ್ಕೆ ಆಗತ್ತಾ? ಆರೋಗ್ಯ ಬೇಕಲ್ಲ. ಈಗ ಯಾರಿಗೋ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ, ಆ ಸಮಯದಲ್ಲಿ ನಮ್ಮ ಧರ್ಮದವ್ರದ್ದೇ ಆಸ್ಪತ್ರೆ ಬೇಕು ಅಂತ ಹುಡುಕ್ತಿರೋ, ಯಾವ್ದು ಸಿಗುತ್ತಲ್ಲೂ ಸೇರಿಸ್ತಿರೋ? ನಮ್ಮ ಊರವರೇ ಆಗಬೇಕು, ನಮ್ಮ ಜಾತಿಯವರೇ ಆಗಬೇಕು, ನಮ್ಮ ಪಕ್ಷದವರೇ ಆಗಬೇಕು, ಆ ಡಾಕ್ಟರ್ ಹುಡುಕಿ ಅಲ್ಲಿ ಸೇರಿಸ್ತಿರೋ, ಅಥವಾ ಚಲೋ ಕೈಗುಣ ಇರೋ ಡಾಕ್ಟರ್ ಸೇರಿಸ್ತಿರೋ?
ಚಲೋ ಡಾಕ್ಟರ್ ಹುಡುಕ್ತಿರೋ ಏನೋ ಜಾತಿ ಡಾಕ್ಟರ್ ಹುಡುಕ್ತಿರೋ ಅವಾಗ? ಹೌದಲ್ಲ? ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಿರ್ತಾನ ನಾವು. ಆ ಟೈಮಲ್ಲಿ ಏನು ಮಾಡ್ತೀರಿ? ಸಿಕ್ಕ ಆಸ್ಪತ್ರೆ ಮೊದಲು ಸೇರಿಸ್ತೀರಿಲ್ಲ? ಹಾಗೆ ಆರೋಗ್ಯವನ್ನು ಕಾಯ್ಕೊಳ್ಳುವಾಗ ಜಾತಿ ಮತ ಪಂಥಗಳನ್ನು ನೋಡುವ, ವೈಯಕ್ತಿಕ ಪ್ರತಿಷ್ಠೆಯನ್ನು ನೋಡುವ. ಆರೋಗ್ಯ ಬಹಳ ದೊಡ್ಡ ಸಂಪತ್ತಿ. ಅದಕ್ಕಾಗಿ ಆರೋಗ್ಯವನ್ನು ಕಾಯ್ಕೊಳ್ಳುವಲ್ಲಿ ನೀವು ಆಹಾರ ಬಾಯಿ ರುಚಿಗೆ ಸಿಕ್ಕ ತಿನ್ನಬಾರದು, ಒಳ್ಳೆಯದನ್ನೇ ತಿನ್ನಬೇಕು. ಏನು? ಅನ್ನಮಯಮ್ಮೇ ಸೌಮ್ಯ ಮನಃ. ಒಳ್ಳೆಯ ಆಹಾರ ಪದಾರ್ಥವೇ ನಿಮ್ಮ ಮನಸ್ಸು, ಅದನ್ನು ಯಾರು ಮರಿಬಾರದು. ಒಳ್ಳೆಯ ಆಹಾರ ಪದಾರ್ಥವನ್ನು ನೀವು ತಗೋತೀರಿ ಅಂದ್ರೆ ನಿಮ್ಮ ಮನಸ್ಸು ಪರಿಶುದ್ಧವಾಗತ್ತೆ. ಆನಂತರದಲ್ಲಿ ಜೈಸ ಅನ್ ವೈಸ ಮನ್. ನೀವು ಅನ್ನ ಹೇಗಿರುತ್ತೋ, ಅನ್ನ ಅಂದ್ರೆ ಕೇವಲ ಅನ್ನ ಅಂತಲ್ಲ, ಆಹಾರ ಪದಾರ್ಥ ಹೇಗೆ ತಗೋತೀರೋ ಹಾಗೆ ನಿಮ್ಮ ಮನಸ್ಸು ಆಗತ್ತೆ, ನಿಮ್ಮ ಶರೀರವಾಗತ್ತೆ. ಈಗ ನೀವು ಬಾಯಿ ರುಚಿಗೆ ಏನೆಲ್ಲ ತಿನ್ನೋದು ಹೋಗಿ ಆಸ್ಪತ್ರೆ ದುಡ್ಡಿಡೋದು. ಭಾಳ ಜನ ಹಂಗೆ ಮಾಡ್ತಾರೆ. ಕರೆ ಆಸ್ಪತ್ರೆ ಯಾವುದು ಅಂದ್ರೆ ಅಡುಗೆ ಮನೆ. ಯಾವುದು? ಅಡುಗೆ ಮನೆ ಆಸ್ಪತ್ರೆ. ಕರೆ ಡಾಕ್ಟ್ರ್ ಯಾರು? ಹೆಣ್ಮಕ್ಳು ನೀವೇ ಆಸ್ಪತ್ರೆ, ನೀವೇ ಡಾಕ್ಟ್ರು. ನೀವು ಏನು ಮಾಡ್ಕೊಡ್ತೀರಿ ಅದ ಮೇಲೆ ಅವ್ರ ಆರೋಗ್ಯ ಇರ್ತದೆ. ಅವ್ರು ಬಾಯಿ ರುಚಿ ಬೇಕು ಅಂತ ಕರೆದು ವಡಿ, ಮಿರ್ಚಿ, ಪಂಡು, ದೋಸೆ ಅವ ಇವ ಮಾಡಿ ದಿವಸ ತಿನ್ನಿಸಿದ್ರೆ ಆರೋಗ್ಯ ಹಾಳಾಗತ್ತಿಲ್ಲ. ಅವ್ರು ಬೇಡಿದ್ದು ಕೊಡೋದಿಲ್ಲ, ಒಳ್ಳೇದನ್ನ ನೀವು ಕೊಡೋದು. ಗಂಡು ಮಕ್ಕಳು ಬಾಯಿ ರುಚಿಗೆ ಏನೆಲ್ಲ ಬೇಡ್ತಾರಂತ ನೀವು ಮಾಡಿಕೊಟ್ರಿ, ಮಕ್ಕಳಿಗೆ ಮನೆಯವರಿಗೆಲ್ಲ ಕೊಟ್ರಿ ಅಂದ್ರೆ ಆರೋಗ್ಯ ಕೆಡ್ತದೆ. ಆಸ್ಪತ್ರೆಗೆ ದುಡ್ಡು ನೀವೇ ಕೊಡ್ಬೇಕವ. ಅದಕ್ಕೆ ಏನು ಅಂತ ಕೇಳಿದ್ರೆ, ಕರೆ ಡಾಕ್ಟರ್ ಯಾರು? ನೀವು ಡಾಕ್ಟರ್ ಅಂದ್ರೆ ನೀವು ಸಾಮಾನ್ಯರಲ್ಲ. ಹೆಣ್ಮಕ್ಳು ಏನಂದ್ರಿ? ಡಾಕ್ಟರ್. ಆಸ್ಪತ್ರೆ ಯಾವುದು? ಮನೆ ಅಲ್ಲ, ಅಡಿಗೆ ಮನೆ. ಅಡಿಗೆ ಮನೆನ ಆಸ್ಪತ್ರೆ. ಕರೆ ಡಾಕ್ಟರ್ ನೀವು ಯಾವ ಸರ್ಟಿಫಿಕೇಟ್ ಬೇಡ, ಡಾಕ್ಟರ್ ಆಗ್ಬಿಟ್ರಿ ನೀವು. ಅಂದ್ರೆ ಒಳ್ಳೆಯ ಆಹಾರವನ್ನ ಕೊಡುವಂಥದ್ದೇ ಬಹಳ ದೊಡ್ಡ ಜವಾಬ್ದಾರಿ. ಒಳ್ಳೆಯ ಆಹಾರವನ್ನ ಕೊಡಬೇಕು. ಅದು ಯಾರ ಜವಾಬ್ದಾರಿ? ತಾಯಿ. ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಕೂಡ ಒಳ್ಳೆಯ ಆಹಾರ ಪದಾರ್ಥವನ್ನ ಮಕ್ಕಳಿಗೆ, ಮನೆಯವರಿಗೆ ಉಣಿಸ್ಬೇಕು. ನೀವು ಅದು ಬಿಟ್ಟು ನೀವು ಟಿವಿ ನೋಡೋದು, ಸೀರಿಯಲ್ ನೋಡೋದು ಮಾಡ್ಕೊಂಡು ಅಲ್ಲಿ ಇವನ್ನ ಬ್ರೆಡ್ಡು, ಬನ್ನು, ಪಿಸ್ತಾ ಏನೇನೋ ಬರ್ತಾವ, ಅವೆಲ್ಲ ರೆಡಿಮೇಡ್ ತಂದು ತಿನ್ನಿಸಿ ನೀವು ಟಿವಿ ನೋಡ್ಕೊಂತ ಕುಂತ್ರಿ ಅಂದ್ರೆ, ಧಾರಾವಾಹಿಗಳು ಬರ್ತಾವಲ್ಲ ನೋಡ್ಕೊಂತ ಕುಂತ್ರಿ ಅಂದ್ರೆ ಆರೋಗ್ಯ ಹಾಳಾಗುತ್ತೆ. ಆರೋಗ್ಯ ಹಾಳಾಯ್ತು ಅಂದ್ರೆ ಆಸ್ಪತ್ರೆಗೆ ಹೋದ್ರೆ ಚಾಕರಿ ಮಾಡೋರು ಯಾರು? ನೀವು ಮಾಡ್ತೀರೇನು ಅವ್ರು ಮಾಡ್ತಾರ? ನೀವು ಮಾಡಬೇಕು. ಅದಕ್ಕೆ ಆರೋಗ್ಯವನ್ನು ಕಾಯುವಾಗ ಅಲ್ಲಿ ಯಾವುದೇ ಮತಪಂಥಗಳು ಬರಬಾರದು. ಆರೋಗ್ಯ, ವಿದ್ಯಾ, ಮತ್ತೆ ಯಾವುದು? ನಾಲ್ಕನೇದು ಯಾವುದು? ಸಂಸ್ಕಾರ. ಸಂಸ್ಕಾರ ಬೇಕು. ವಿದ್ಯೆಯಿದ್ದು ಫಲವೇನು ವಿನಯವಿಲ್ಲದ ಮೇಲೆ, ಧನವಿದ್ದು ಫಲವೇನು ದಯವಿಲ್ಲದ ಮೇಲೆ, ರೂಪಿದ್ದು ಫಲವೇನು ಗುಣವಿಲ್ಲದ ಮೇಲೆ. ಒಬ್ಬ ಮನುಷ್ಯ ಬಹಳ ಸುಂದರವಾಗಿದ್ದಾನೆ, ಬಹಳ ಸೃದ್ರೂಪಿ ಇದ್ದಾನೆ, ಒಳ್ಳೆ ಗುಣ ಇಲ್ಲ, ಅವ್ನಿಗೇನಾರ ಗೌರವ ಕೊಡ್ತಾರೆ ಯಾರಾದರೂ? ಧನವಿದ್ದು ಫಲವೇನು ದಯವಿಲ್ಲದ ಮೇಲೆ. ಸಾಕಷ್ಟು ಸಂಪತ್ತಿ ಐತಿ, ಯಾರಿಗೂ ₹1 ಕೊಡಲ್ಲ, ಯಾರಿಗೂ ಒಂದು ತುತ್ತು ಅನ್ನ ಹಾಕಲ್ಲ, ಮನೆ ಗೇಟ್ ಒಳಗೆ ಬಿಟ್ಕೊಳ್ಳಲ್ಲ, ಅವ್ರಿಗೆ ಗೌರವ ಕೊಡ್ತಾರ? ಧನವಿದ್ದು ಫಲವೇನು ದಯವಿಲ್ಲದ ಮೇಲೆ, ರೂಪಿದ್ದು ಫಲವೇನು ಗುಣವಿಲ್ಲದ ಮೇಲೆ. ರೂಪ ಐತಿ, ಗುಣ ಇಲ್ಲ, ಧನ ಐತಿ, ಒಳ್ಳೆ ಮನಸ್ಸಿಲ್ಲ. ಅಂದ್ರೆ ಏನ್ ಹೇಳ್ತಾರ ಅಂತ ಕೇಳಿ, ಸಂಸ್ಕಾರ. ಸಂಸ್ಕಾರ ಬಹಳ ದೊಡ್ಡದು. ಪ್ರತಿಯೊಬ್ಬರು ನೆನಪಿಡ್ಬೇಕಿಲ್ಲ, ಸಂಸ್ಕಾರ ಇತ್ತು ಅಂದ್ರೆ ಮನುಷ್ಯ ಸುಖಿ ಇರ್ತಾನ. ಈ ಕಾಡು ಕಲ್ಲಿಗೆ ಒಬ್ಬ ಶಿಲ್ಪಿ ಸಂಸ್ಕಾರ ಕೊಟ್ಟರೆ ವಿಗ್ರಹ ಆಗತ್ತೆ, ದೇವ್ರ ಪೂಜೆ ಮಾಡ್ತೀರಿ, ಎಲ್ಲರೂ ಹಣೆ ಹಚ್ಚಿ ನಮಸ್ಕಾರ ಮಾಡ್ತೀರಿ, ಹೌದಲ್ಲೋ? ಕಾಡು ಕಲ್ಲಿತ್ತು, ಆ ಕಲ್ಲಿಗೆ ಸಂಸ್ಕಾರ ಕೊಟ್ಟು ಒಬ್ಬ ಶಿಲ್ಪಿ, ಅದು ದೇವತಾ ಆಯ್ತು. ಈಗ ನೀವು ಹಾಲಿಗೆ ಸಂಸ್ಕಾರ ಕೊಡ್ತೀರಿ, ಏನಾಗತ್ತೆ? ಮೊಸರು ಆಗತ್ತೆ. ಮೊಸರಿಗೆ ಸಂಸ್ಕಾರ ಆದ್ರೆ ಕಡದು ಮೊಸರಿಗೆ ಸಂಸ್ಕಾರ ಕೊಟ್ಟರೆ ಏನಾಗತ್ತೆ? ಬೆಣ್ಣೆ ಆಗತ್ತೆ. ಬೆಣ್ಣೆ ಸಂಸ್ಕಾರ ಕೊಟ್ಟರೆ ಏನಾಗತ್ತೆ? ಹಾಲು ಎಷ್ಟು ದಿವಸ ಇರುತ್ತೆ? ಹಾಲಿನ ದಿನ ಎಷ್ಟು? ನೆನಪಿಲ್ಲ ನಿಮಗೆಲ್ಲ? 1 ತಿಂಗಳು ಇರ್ತದೆ ಹಾಲು. ಎಷ್ಟು ದಿನ ಇರ್ತದೆ? 1 ದಿನ ಹಾಲಿರುತ್ತೆ. ಮೊಸರು ಎಷ್ಟು ದಿವಸ ಇರುತ್ತೆ? 3 ದಿನ ಇರುತ್ತೆ. 3 ದಿವಸ ಇಡ್ಬೋದು ನೀವು ಮೊಸರನ್ನು. ಬೆಣ್ಣೆ ಎಷ್ಟು ದಿವಸ ಇರುತ್ತೆ? 1 ತಿಂಗಳು ಇಡುತ್ತೆ. 1 ತಿಂಗಳು ಇಡ್ಬೋದು. ತುಪ್ಪ ಎಷ್ಟು ದಿನ ಇರುತ್ತೆ? ಎಷ್ಟು ದಿವಸ ಇರುತ್ತೆ? ಎಷ್ಟು ದಿವಸ ಇರುತ್ತಮ್ಮ? 3 ವರ್ಷ ಇರುತ್ತೆ. 3 ವರ್ಷ. ಎಷ್ಟು ವರ್ಷ? ಎಷ್ಟು ವರ್ಷ? ಯಾವುದು? ಹಾಲ?
ಹಾಲಿನ ಆಯುಷ್ಯ ಎಷ್ಟು? ಮೊಸರು, ಆನಂತರ ಬೆಣ್ಣೆ, ತುಪ್ಪ 100 ವರ್ಷ ಇರೋ ಕಾರಣ ಏನು? ನೀವು ಕೊಟ್ಟ ಸಂಸ್ಕಾರದಿಂದ 100 ವರ್ಷ ಇರಕ್ಕೆ ಶುರುವಾಯ್ತು. ಹೌದಲ್ಲ? ಸಂಸ್ಕಾರದಲ್ಲಿ ಇಷ್ಟು ದೊಡ್ಡ ಶಕ್ತಿ. ಈಗ ಮಣ್ಣು, ಆ ಮಣ್ಣು ಮಡಿಕೆ ಮಾಡಿದ್ರೆ ಮಡಿಕೆ ಆ ಸಂಸ್ಕಾರ ಕೊಟ್ಟರೆ ಮಡಿಕೆ ಆಗುತ್ತೆ. ಆ ಮಡಿಕೆಯಲ್ಲಿ ಅನ್ನ ಮಾಡ್ತಾರೆ. ಆ ಅನ್ನವನ್ನ ಒಂದು ತಾಟಿನೊಳಗಿಟ್ಟು ದೇವ್ರಿಗೆ ನೈವೇದ್ಯ ಮಾಡಿದ್ರೆ ಏನಾಗುತ್ತೆ? ಪ್ರಸಾದ. ಎಲ್ಲ ಕಣ್ಣಿ ಓದ್ಕೊಂಡು ತಗೋತಿರಿಲ್ಲ, ಏನ್ ಚೆಲ್ತಿರೋ ಊಟ ಮಾಡ್ತಿರೋ ಸಂಸ್ಕಾರ ನೋಡಿ. ಹಾಗಾಗಿ ಕಲ್ಲಿಗೆ ಸಂಸ್ಕಾರ ಕೊಟ್ಟರೆ ದೇವತೆ ಆಯ್ತು, ಮಣ್ಣಿಗೆ ಸಂಸ್ಕಾರ ಕೊಟ್ಟರೆ ಮಡಿಕೆ ಆಯ್ತು, ಹಾಲಿಗೆ ಸಂಸ್ಕಾರ ಕೊಟ್ಟರೆ ತುಪ್ಪ ಆಯ್ತು, ಭೂಮಿಗೆ ಸಂಸ್ಕಾರ ಕೊಟ್ಟರೆ ಬೆಳೆ ಬಂತು. ಮತ್ತು ಮನುಷ್ಯನಿಗೆ ಸಂಸ್ಕಾರ ಕೊಟ್ಟರೆ ಏನಾಗ್ತಾನೆ? ಮನುಷ್ಯ ಮಹಾತ್ಮನಾಗ್ಬಿಡ್ತಾನೆ, ಮಹಾದೇವನಾಗ್ತಾ ಇದ್ದಾನೆ. ಅದಕ್ಕಾಗಿ ಸಂಸ್ಕಾರ ಮತ್ತೆ ಇಲ್ಲಿ ಮುಮ್ಮಡಿ ಶಾಂತಲಿಂಗಾಚಾರ್ಯರು ಮಹಾ ತಪಸ್ವಿಗಳಾಗಿರ್ತಕ್ಕಂಥ ಶಿವಯೋಗಿ ತಪೋಭೂಷಣರಾಗಿರ್ತಕ್ಕಂಥ ಮುಮ್ಮಡಿ ಶಾಂತಲಿಂಗಾಚಾರ್ಯರು ಏನು ಕೊಟ್ಟರು ನಿಮಗೆಲ್ಲ? ಏನು ಕೊಟ್ಟರು? ದುಡ್ಡು ಕೊಟ್ರ? ಫಲ ಕೊಟ್ಟರು? ಸಂಸ್ಕಾರವನ್ನು ಕೊಟ್ಟರು, ಜ್ಞಾನವನ್ನ ಕೊಟ್ಟರು, ಸದ್ಬುದ್ಧಿಯನ್ನ ಕೊಟ್ಟರು. ಹಾಗಾಗಿ ಎಲ್ಲರ ಮನಸ್ಸಲ್ಲಿ ಅವರು ಅದಾರಿಲ್ಲೋ ಇವತ್ತು. ಯಾಕದಾರ? ನಿಮಗೆ ಬೇಕಾಗಿದ್ದನ್ನು ಅವ್ರು ಕೊಟ್ಟಾರ, ನಿಮಗೆ ಬೇಕಾಗಿದ್ದು ಕೊಟ್ಟಾರ. ಅಂತ ತಪಸ್ವಿಗಳು 21 ತಿಂಗಳ ಅನುಷ್ಠಾನ. ಇದೇನು ಮುಪ್ಪಲಕುಂಟೆ ಸಣ್ಣದನ್ಕೋಬೇಡ್ರಿ ನೀವು. ಭಾರತದಲ್ಲಿ 21 ತಿಂಗಳ ಪರ್ಯಂತರವಾಗಿ ನಿರಾಹಾರ ಶಿವಯೋಗಾನುಷ್ಠಾನವನ್ನು ಮಾಡಿರ್ತಕ್ಕಂಥವ್ರು. ಒಂದು ದಿನಕ್ಕೆ 1 ಲೋಟ ಹಾಲು, 2 ಬಾಳೆಹಣ್ಣು, 1 ಲೋಟ ಬೇವಿನ ರಸ ಮತ್ತು ನೀರು ತಗೊಂಡು 21 ತಿಂಗಳು ಮೌನವಾಗಿದ್ದಂಥವ್ರು ಯಾರು ಅಂತ ಕೇಳಿದ್ರೆ, ಇದೇ ಕ್ಷೇತ್ರದಲ್ಲಿ ಅನುಷ್ಠಾನವನ್ನು ಮಾಡಿರ್ತಕ್ಕಂಥ ಶಿವಯೋಗಿ ತಪೋಭೂಷಣ ಶ್ರೀ ಷಟಸ್ಥಲ ಬ್ರಹ್ಮ ಮುಮ್ಮಡಿ ಶಾಂತಲಿಂಗ ಶಿವಾಚಾರ್ಯರು. ಅಂತ ತಪೋಭೂಮಿ ಇದು. ಇದೇನಿದು? ತಪೋಭೂಮಿ ಇದು. ಇಲ್ಲಿ ಯಾರು ಬಂದು ಏನು ಬೇಡ್ತೀರಿ ಆ ಫಲ ನಿಮಗೆ ಸಿಗುತ್ತೆ. ಯಾರು ಬಂದು ನಮಗಿದಾಗಬೇಕು ಅಂತ ಭಕ್ತಿಯಿಂದ ಬೇಡಿದ್ರಿ ಅಂದ್ರೆ ಆ ಫಲ ನಿಶ್ಚಿತವಾಗಿ ಸಿಗುತ್ತೆ. ಇದು ಭೂ ಕೈಲಾಸ ಅನ್ನೋದನ್ನು ಯಾರು ಕೂಡ ಮರಿಬಾರದು. ಅಂತ ಶಕ್ತಿ ಇದೆ, ಅಂತ ಶಕ್ತಿ ಭೂಮಿಯಲ್ಲಿದೆ. ಅಂತ ಪುಣ್ಯ ಕಾರ್ಯವನ್ನ ತಾವೆಲ್ಲ ಮಾಡ್ತಾ ಹೋಗಬೇಕು, ಸದ್ಗುಣಿಗಳಾಗಿ ಬದುಕಬೇಕು ಅನ್ನುವಂಥ ಮಾತನ್ನು ತಿಳಿಸಿ, ಜಗಪಿಟಿ ಶಿವರಾಗಿರ್ತಕ್ಕಂಥ ಶ್ರೀಮತಿ ಪ್ರಭಾ ಅವರು ತುಂಬಾ ಸುಂದರವಾದಂಥ ವಿಚಾರಗಳನ್ನ ಎಲ್ಲರ ಮನಮುಟ್ಟುವಂತೆ ಹೇಳಿದ್ದಾರೆ. ಮಲ್ಲಿಕಾರ್ಜುನ ಬಾಬು ಅವರು ಸ್ವಾಗತ, ಪ್ರಾಸ್ತಾವಿಕ, ನಿರೂಪಣೆ ಎಲ್ಲ ಒಟ್ಟಿಗೆ ಮಾಡಿ ಖುಷಿಪಡಿಸಿದ್ದಾರೆ. ಅದ್ರ ಜೊತೆಗೆ ನಮ್ಮ ಶಿವಶಂಕರ್ ಅವರು ಕೂಡ ಮೊದಲು ಭಾರಿ ಜೋರು ಮಾತಾಡ್ತಿದ್ರು, ಮೈಕ ಬೇಡಾಗಿತ್ತ, ಈಗ ಧ್ವನಿ ಸ್ವಲ್ಪ ಕಡಿಮೆ ಆಗಿದೆ, ಆದರೂ ಕೂಡ ಒಳ್ಳೆ ವಿಷಯಗಳನ್ನು ಹೇಳಿದ್ದಾರೆ. ಅದ್ರ ಜೊತೆಗೆ ನಮ್ಮ ಚಿತ್ತಪ್ಪ ಅವರು ಕೂಡ ಬಹಳ ಅದ್ಭುತವಾದ ಮಾತನ್ನು ಹೇಳಿದ್ದಾರೆ. ಇದೇ ಗ್ರಾಮದ ಸರ್ಪಂಚ್ ಮಗ ಜನಾರ್ದನ್ ಅವರು ಕೂಡ ಒಳ್ಳೆ ವಿಷಯಗಳನ್ನು ಹೇಳಿದ್ದಾರೆ. ಅದ್ರ ಜೊತೆಗೆ ಬಜ್ಜಪ್ಪ ಏನು ಮಾತಾಡೋಕೆ ಒಲ್ಲೆ ಅನ್ಕೊಂಡು ಎರಡೇ ಮಾತಾಡ್ತಾರೆ. ಅನೇಕ ವಿಚಾರಗಳನ್ನ ಹೇಳಿದ್ದಾರೆ. ಒಟ್ಟಾರೆ ಕಾರ್ಯಕ್ರಮ ಚೆನ್ನಾಗಾಗಿದೆ. ಅದು ಮೈಕ್ ಇರಲಿಲ್ಲ, ಮೈಕ್ ಇದು ಎಲ್ಲರೂ ಇನ್ನೂ ಚೆನ್ನಾಗಿ ಮಾತಾಡೋರು, ಮೈಕ್ ಇಲ್ಲ, ಯಾರು ಎಷ್ಟು ಕೇಳಿದ್ರು ಗೊತ್ತಿಲ್ಲ. ಒಟ್ಟಂತೂ ಸಮಾಧಾನವೂ ನೀವು ಕೊಡ್ತೀರಿ. ನಿಮ್ಮ ಭಕ್ತಿ ಮೊದಲು ಹೇಳಿದಂತೆ, ಮೊದಲು ಹೇಳ್ತೇನು, ಎಲ್ಲಿ ಹೋದಲು ಏನ್ ಮಾಡ್ಬೇಕು? ಮೊದಲು ಶ್ರವಣ, ಚಿಂತನ, ಇನ್ನೊಂದ್ಸರಿ ಹೇಳಿ, ಶ್ರವಣ, ಚಿಂತನ, ಮನನ. ಈ 3 ಪ್ರತಿಯೊಬ್ರು ಎಲ್ಲಿ ಹೋದಲ್ಲಿ ನೆನ್ಪಿಡ್ಬೇಕು? ಸಭೆ ಸಮಾರಂಭಗಳಿಗೆ ಹೋದಾಗ ನೆನ್ಪಿಡಬೇಕು. ಅದ್ರ ಜೊತೆಗೆ ಇನ್ನು 4 ಆ 4 ಗಳಿಸ್ಬೇಕಾದ್ರೆ ಜಾತಿ, ಮತ, ಪಂಥ, ಪಕ್ಷ, ವೈಯಕ್ತಿಕ ಪ್ರತಿಷ್ಠೆ, ಗ್ರಾಮ, ಓಣಿ, ರಾಜ್ಯ, ರಾಷ್ಟ್ರ ಯಾವನ್ನೂ ನೋಡಬಾರ್ದು. ಗಳಿಸ್ಬೇಕು. ಏನ್ ಗಳಿಸುವಾಗ? ಒಂದೇದು ಯಾವುದು? ಪುಣ್ಯ, ಆರೋಗ್ಯ, ವಿದ್ಯೆ ಮತ್ತು ಸಂಸ್ಕಾರ. ಪುಣ್ಯ, ವಿದ್ಯಾ, ಆರೋಗ್ಯ, ಸಂಸ್ಕಾರ. ಈ 4 ಗಳಿಸ್ಬೇಕಾದ್ರೆ ಏನ್ ಮಾಡ್ಬೇಕು? ಜಾಗೃತಿ ಇರಬೇಕು. ಇವೆಲ್ಲ ಗಳಿಸಿದ್ರಿ ಅಂತ ಕೇಳಿದ್ರೆ ನೀವು ನಿಜವಾಗಿಯೂ ಸುಖವಾಗಿರ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಈ ಕಾರ್ಯಕ್ರಮ ಬಹಳ ಸುಂದರವಾಗಿ
ಬಹಳ ಅಚ್ಚುಕಟ್ಟಾಗಿ ನಡೆದಿದೆ. ಏನೇನು ಅಭಿವೃದ್ಧಿ ಕಾರ್ಯಗಳು ಮಾಡುವಂತ ನಿಟ್ಟಿನಲ್ಲಿ ಶಾಸಕರು ಕೊಟ್ಟ ಭರವಸೆಯನ್ನ ಇಲ್ಲಿ ಎಲ್ಲರೂ ಹೇಳಿದ್ದಾರೆ. ಶಾಸಕರು ಕೂಡ ಒಳ್ಳೆ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದನ್ನ ಸಾಕಷ್ಟು ಜನ ಹೇಳಿದ್ದಾರೆ. ಯಾರಿಂದ ಏನೇನು ಸೇವೆ ತಗೋಬೇಕು ಅಂತ ಭಗವಂತನ ಇಚ್ಛೆ ಇರುತ್ತೋ ಆ ಭಗವಂತ ಅವರಿಂದ ಆಯಾಯ ಸೇವೆಯನ್ನು ತಗೋತಾನೆ ಅಂತಕ್ಕಂಥ ಮಾತನ್ನು ತಿಳಿಸಿ ಇಲ್ಲಿ ಪಾಲ್ಗೊಂಡಿರುವಂತ ಅನೇಕರು ಎಲೆ ಮರೆ ಕಾಯಿಯಂತೆ ಕೆಲವರು ಕಣ್ಣಿ ಕಂಡು ಸೇವೆ ಮಾಡಿರಿ, ಇನ್ನು ಕೆಲವರು ಕಣ್ಣಿ ಕಂಡೇ ಇಲ್ಲ, ಅಲ್ಲೇ ಇದ್ದು ಸೇವೆಯನ್ನ ಮಾಡ್ಕೊಂಡು ಬಂದಿದ್ದೀರಿ. ನೀವು ಎಲ್ಲೇ ಇದ್ದು ಸೇವೆ ಮಾಡಿದ್ರು ಕೂಡ ಆ ಪುಣ್ಯ ನಿಮ್ಮ ಜೊತೆಗೆ ಇರುತ್ತೆ ಅಂತಕ್ಕಂಥ ಭರವಸೆಯ ಮಾತನ್ನು ತಿಳಿಸಿ ನಿಮ್ಮಣಿ ಶಾಸ್ತ್ರಿಗಳ ಜೋರ ಆಶೀರ್ವಾದ, ಅನುಗ್ರಹ, ಅಂತಃಕರಣ, ಕೃಪಾ ಕಾರುಣ್ಯ, ಕೃಪಾ ದೃಷ್ಟಿ, ಕೃಪಾನುಗ್ರಹ ನಿಮ್ಮೆಲ್ಲರ ಮೇಲಿರಲಿ. ಈ ಗ್ರಾಮದ ಸದ್ಭಕ್ತರ ಮೇಲಿರಲಿ. ಸದಾ ಸುಖ, ಶಾಂತಿ, ನೆಮ್ಮದಿಯನ್ನು ಕೊಡ್ಲಿ, ಆರೋಗ್ಯವನ್ನು ಕೊಡ್ಲಿ, ಒಳ್ಳೆ ಬೆಳೆಯನ್ನು ಕೊಡ್ಲಿ, ಬೆಳೆಗೆ ತಕ್ಕ ಬೆಲೆಯನ್ನು ಕೊಡ್ಲಿ. ನಿಮ್ಮೆಲ್ಲರ ಇಷ್ಟಾರ್ಥಗಳನ್ನು ಭಗವಂತ ಪೂರ್ಣ ಮಾಡಲಿ ಅಂತಕ್ಕಂಥ ಸತ್ಸಂಕಲ್ಪದೊಂದಿಗೆ ಈ ಸಂದೇಶದ ನಂತರ ಇಲ್ಲಿ ಕೆಲವರು ದರ್ಶನ ಮಾಡ್ತಾರೆ, ಇನ್ನು ಕೆಲವರು ಪ್ರಸಾದ ಮಾಡೋರು ಪ್ರಸಾದ ಮಾಡ್ರಿ. ಲೈನಿ ಬರ್ಬೇಕು, ಯಾರು ಗಡಿಬಿಡಿ ಮಾಡ್ಕೊಂಡು ಡಿಸ್ಟರ್ಬ್ ಮಾಡಬಾರ್ದು. ಆ ಪ್ರಕಾರ ದರ್ಶನ ಮಾಡ್ರಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತಕ್ಕಂಥ ಆಶೀರ್ವಾದದೊಂದಿಗೆ ಈ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶಾಂತಿ.